ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಎ ನಾ ಡೈರೆಕ್ಟ್ ಬಸ್ ಒಳಗಿಂದ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡಾಕ್ತೀನಿ. ಸೊ ನಾ ಎಲ್ಲಪ್ಪ ಹೊಂಟೇನಂತಂದ್ರೆ ಬೆಳಗಾವಿಗೆ ಹೊಂಟೇನಿ ರೀ. ಹಿಂಗೆ ಟೈಮ್ ಇತ್ತು ಮತ್ತು ಹಿಂಗೆ ತಿರ್ಗಾಡ್ಕೊಂಡು ಬರೋಣ ಅಂತ ಹೊಂಟಿದ್ದೆ ರೀ. ಸೊ ಸೆಕೆಂಡ್ ಟೈಮ್ ರೀ ನಾನು ಆರುಷ್ಗಳ ಪಪ್ಪನ ಬಿಟ್ಟು ಹೊಂಟಿರೋದು. ಸೊ ಇಬ್ಬರು ಫಸ್ಟ್ ಟೈಮ್ ಇಲ್ಲ ಸೆಕೆಂಡ್ ಟೈಮ್ ಹೋಗ್ತಿರೋದು. ಸೊ ನೋಡ್ರಿ ನಾವು ಬಂದಿದ್ದ ನಂತರ ನಮ್ಮ ಅರುಷ ಸ್ಟಾರ್ಟ್ ಮಾಡಿಬಿಟ್ಟ ರೀ ಅಂಗಡಿ ಎಲ್ಲ ನೋಡ್ಕೊಂಡು ಅದು ಬೇಕು ಇದು ಬೇಕು ಅಂದ್ಕೊಂಡು. ಸೊ ನನ್ನ ಫ್ರೆಂಡಿಗೆ ಮೀಟ್ ಆಗೋದಿತ್ತು, ಅವ್ರಿಗೆ ಮೀಟ್ ಆಗೋಕ್ಕಾಗಿಲ್ಲ, ಅವ್ರ ಮನೆಗೂ ಹೋಗೋಕ್ಕಾಗಿಲ್ಲ. ಬಿಕಾಸ್ ನಾವು ಹೋಗಿದ್ದೆ ಲೇಟ್ ಮಾಡಿ ಹೋಗಿದ್ದೆ ರೀ. 3:30 4 ಗಂಟೆಗೇನೋ ರೀಚ್ ಆಗಿದ್ದೆ ಅಲ್ಲಿ. ಸೊ ಅದಕ್ಕೆ ಒಂದು 2-3 ಅವರ್ ಅಷ್ಟು ತಿರ್ಗಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಬಂದು ರೀ. ಬಟ್ ಏನೇನು ತಂದೇನಂತ ಹೇಳಿ ನೆಕ್ಸ್ಟ್ ವ್ಲಾಗ್ ಒಳಗೆ ತೋರಿಸ್ತೀನಿ. ಈ ವ್ಲಾಗ್ ಒಳಗೆ ತೋರಿಸಂಗಿಲ್ಲ ಬಿಕಾಸ್ ನನ್ನ ಮೊಬೈಲ್ ಸ್ಟೋರೇಜ್ ಫುಲ್ ಆಗಿದ್ದ ಕಾರಣಕ್ಕೆ ಭಾಳ ಪ್ರಾಬ್ಲಮ್ ಹಿಡಿಯಾಗ್ತಿತ್ತು ರೀ. ಅದಕ್ಕೋಸ್ಕರ ನೆಕ್ಸ್ಟ್ ವ್ಲಾಗ್ ಒಳಗೆ ತೋರಿಸ್ತೀನಿ. ಈ ವ್ಲಾಗ್ ಸ್ವಲ್ಪ ಶಾರ್ಟ್ ಇರುತ್ತೆ ರೀ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಮತ್ತು ನಾ ಈಗ ಇಲ್ಲೇ ವ್ಲಾಗ್ನ ಈ ದಿನದ ವ್ಲಾಗ್ನ ಇಲ್ಲೇ ಎಂಡ್ ಮಾಡಾಕ್ತೀನಿ. ನೆಕ್ಸ್ಟ್ ಡೇ ತೋರಿಸ್ತೀನಿ ಬರ್ರಿ. ಇದು ನೆಕ್ಸ್ಟ್ ಡೇ ವ್ಲಾಗ್ ರೀ. ರೆಡಿ ಆಗಿಬಿಟ್ಟು ಸಿಗಾಕ್ತೀನಿ ನೋಡ್ರಿ. ನಮ್ಮ ಆರ್ಯಾಗಿ ಡ್ರೆಸ್ ಮತ್ತು ವಾಚ್ ಅಲ್ಲಿಂದನೇ ತಂದಿರೋದು. ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿಂದನ ತಂದಿರೋದ್ರಿ ನೋಡ್ರಿ. ಇದು ನೆಕ್ಸ್ಟ್ ಡೇ ಎಲ್ಲಪ್ಪ ಹೊಂಟೇವಂದ್ರೆ ನಿಮ್ಗೆ ಗೊತ್ತಿರ್ಬೋದು, ನಾನು ವ್ಲಾಗ್ ನೋಡ್ತಿರ್ತೀರಲ್ಲ ಅವ್ರಿಗೆ ಗೊತ್ತಿರುತ್ತೆ. ನಾ ಶುಕ್ರವಾರ ದೇವ್ರಿಗೆ ಹೋಗ್ತಿರ್ತೇನಲ್ಲ, ಸೊ ಮರ್ಕೊಂಬಿ ಚಾಮುಂಡೇಶ್ವರಿಗೆ ಹೊಂಟೇನಿ ರೀ. ಸೊ ನಾನು ನಮ್ಮ ಮೈದ್ನವ್ರು ಅಷ್ಟೇ ಹೊಂಟಿರೋದು. ಯಾಕಪ್ಪ ಅಂತಂದ್ರೆ ಅವ್ರದ್ದು ಬೇಡ್ಕೊಂಡಿದ್ದಿತ್ತು, ನಾನು ಬೇಡ್ಕೊಂಡಿದ್ದೆ. ಸೊ ಹೋಗಿ ಬಂದು ರೀ. ನಾವು ದೇವಸ್ಥಾನ ನೋಡೇ ಇರ್ತೀರ ಅಂತ ಅನ್ಕೋತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ತೋರಿಸ್ತೀನಿ. ಇದು ಪ್ಲೇಸ್ ಚೆನ್ನಾಗಿತ್ತು ಅಂಥೇಳಿ ನಮ್ಮ ಮೈದ್ನವರ ಫೋಟೋ ಶೂಟ್ ಮಾಡೋನು ಸ್ವಲ್ಪ ನಮ್ಮ ಆರ್ಯಿಂದ ಅಂದ್ಕೊಂಡು ನಿಲ್ಸಿದ್ರಿ. ಸೊ ನಾನು ಸ್ವಲ್ಪ ಚಾನ್ಸ್ ಹೊಡೆದೆ ರೀ. ನನಗಂತ ಹೇಳಿ ನಿಲ್ಸಿರ್ಲಿಲ್ಲ, ಬಟ್ ನಮ್ಮ ಆರುಷ್ಗೆ ಫೋಟೋ ಶೂಟ್ ಮಾಡ್ಬೇಕಂತ ಹೇಳಿ ನಿಲ್ಸಿದ್ದು. ಸೊ ನೋಡ್ರಿ, ಇದು ಎಷ್ಟು ಚಂದ ಸನ್ರೈಸ್ ಅಂತಾರ ಅನ್ನಿಸ್ತೈತಿ. ಸೊ ಅದಾಗ್ತಿತ್ತು. ಸೊ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ಯಾಕಂದ್ರೆ ಫಸ್ಟ್ ಟೈಮ್ ಹಂಗೆ ಡೈರೆಕ್ಟ್ಲಿ ನೋಡಿರೋದು ನಾನು. ಇದು ನಮ್ಮ ಮಾರುತಿಗೆ ಡ್ರೆಸ್ ತಂದಿರೋದು ನೋಡ್ರಿ. ಯಾಕಪ್ಪ ಅಂತಂದ್ರೆ ನಮ್ಮ ಆರುಷ್ಯ ಬರ್ತಡೇಗೆ ಹಾಕೊಂಬರ್ಲಿ ಅಂಥೇಳಿ ಕೊಡಿಸಿರೋದು ರೀ. ಇದು ನೋಡ್ರಿ, ನೆಕ್ಸ್ಟ್ ಡೇ ಚಾಕ್ಲೇಟ್ ಡೇ ಇತ್ತು. ಚಾಕ್ಲೇಟ್ನ ತಂದು ಕೊಟ್ಟಿದ್ರು. ಇದನ್ನು ಸೆಕೆಂಡ್ ಟೈಮ್ ತಂದು ಕೊಡೋದು. ಫಸ್ಟ್ ಟೈಮ್ ಹೋದ ವರ್ಷನ ತಂದು ಕೊಟ್ಟಿದ್ರು. ಇದು ಸೆಕೆಂಡ್ ಟೈಮ್. ಇಷ್ಟು ದೊಡ್ಡ ಚಾಕ್ಲೇಟ ನಾ ಎಲ್ಲಿ ತಿಂದಿದ್ದೆ ಬಿಡ್ರಿ. ಯಾಕಂದರೆ ಯಾರೂ ತಿಂದಿರಂಗಿಲ್ಲ ಇಷ್ಟು ದೊಡ್ಡ ಚಾಕ್ಲೇಟ. ಇದು ಚಾಕ್ಲೇಟ್ ಡೇ, ಆಮೇಲೆ ಏನೇನೋ ವ್ಯಾಲೆಂಟೈನ್ಸ್ ಡೇಗಳು ಬರ್ತಾವಲ್ಲ, ಅದ್ರೊಳಗೆ ಸೆಲೆಬ್ರೇಷನ್ ಮಾಡೋದ್ರಾಗ ಇದನ್ನು ನಾವು ನೋಡ್ಬೋದು. ಅದು ಲವ್ ಮಾಡೋರ್ಗೆ ಇಲ್ಲ ಲವ್ ಮ್ಯಾರೇಜ್ ಆದವ್ರಿಗೆ ಗೊತ್ತಿರುತ್ತೆ ಎಕ್ಸ್ಪೀರಿಯೆನ್ಸ್. ಏನೋ ಒಂಥರ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ ರೀ ಈ ಥರ ತಂದು ಕೊಟ್ರೆ. ನಮ್ಮ ಹಸ್ಬೆಂಡ್ ಅವ್ರು ಏನೇನು ತರಂಗಿಲ್ಲ. ಇದು ಏನೋ ಸರ್ಪ್ರೈಸ್ ಆಗಿ ಫಸ್ಟ್ ಟೈಮ್ ತಂದು ಕೊಟ್ಟಿರೋದು. ಲಾಸ್ಟ್ ಟೈಮ್ ಸರ್ಪ್ರೈಸ್ ಆಗಿಲ್ಲ, ಡೈರೆಕ್ಟ್ ತಂದು ಕೊಟ್ಟಿದ್ರು. ಇದು ಹೆಂಗೆ ಖುಷಿ ಆಗುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡೋಕ್ಕೂ ಬರೋಂಗಿಲ್ಲ, ಅಷ್ಟೊಂದು ಖುಷಿ ಆಗುತ್ತೆ. ಸೊ ಅದೇ ಅಲ್ಲ, ಗೊತ್ತಿರ್ಬೋದು ಎಕ್ಸ್ಪೀರಿಯೆನ್ಸ್ ಇದ್ದವ್ರಿಗೆ. ಇದು ಪಾಸ್ತಾ ನೋಡ್ರಿ, ಯಾರೂ ತಿನ್ನಬೇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾ ತುತ್ತಿಗೆ ವಾಂತಿ ಮಾಡ್ಕೊಂಡೀನಿ. ಅದು ಮಾಡಿದ ರೀತಿ ಸರಿ ಇಲ್ಲೋ ಏನು, ಮಾಡಿದ ರೀತಿ ಕರೆಕ್ಟಾಗಿತ್ತು. ಮ್ಯಾಗಿ ಟೈಪ್ ಮಾಡಿದ್ದೆ ನಾನು, ಮ್ಯಾಗಿ ಹೆಂಗೆ ಮಾಡ್ತೀನಿ ಹಂಗೆ. ಸೊ ಇದು ನೋಡಿ ನನಗಂತೂ ಇನ್ನೊಮ್ಮೆ ಮುಟ್ಟೋದೇ ಇಲ್ಲರಿ. ನಾನು ದಯವಿಟ್ಟು ಕ್ಷಮಿಸ್ರಿ, ಹಾಕಿದ ವಿಡಿಯೋ ಮತ್ತು ರಿಪೀಟ್ ಹಾಕಾಕ್ತೀನಿ ಬಿಕಾಸ್ ಯಾವುದೂ ಕ್ಲಿಪ್ಪಿಂಗ್ಸ್ನ ಅಷ್ಟೊಂದು ತೊಗೊಂಡಿಲ್ಲ. ಅದಕ್ಕೋಸ್ಕರ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಾಕ್ತೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ.